ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡ್ರೈ ಫಿಶ್ ಸುಕ್ಕ ಮಾಡ್ತಾಯಿದ್ದೇನೆ, ತೊರಕೆ ಮೀನಿನ ಸುಕ್ಕ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಮಣ್ಣಿನ ಪಾತ್ರೆಯನ್ನು ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು, ಎಣ್ಣೆ ಬಿಸಿಯಾದ ನಂತರ 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಆಮೇಲೆ ಕರಿಬೇವಿನ ಸೊಪ್ಪು, ಹಾಗೆ 4-5 ಗಾಂಧಾರಿ ಮೆಣಸನ್ನು ಹಾಕಿದ್ದೇನೆ. ಆಮೇಲೆ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. 1 ದೊಡ್ಡ ಗಾತ್ರದ ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನು ಈರುಳ್ಳಿ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದ ನಂತರ 1/4 kg ಡ್ರೈ ಫಿಶನ್ನು ತಗೊಂಡಿದ್ದೇನೆ. ಇದನ್ನು ಅರ್ಧ ಗಂಟೆಯಷ್ಟು ಹೊತ್ತು ನೀರಿನಲ್ಲಿ ಹಾಕಿಟ್ಟಿದ್ದೆ. ಅದರ ಉಪ್ಪು ಎಲ್ಲ ಕಾರಿ ಹೋದ ನಂತರ ಈಗ ಇದನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ಅನಂತರ ಇದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು 1/4 ಗಂಟೆ ಫಿಶ್ ಬೇಯಲಿಕ್ಕೆ ಹಾಗೆ ಇದನ್ನು ಮುಚ್ಚಿಡಬೇಕು. ಅದು ಎಣ್ಣೆಯಲ್ಲೇ ಬೇಯಬೇಕು, ನೀರಂತ ಹಾಕಲಿಕ್ಕಿಲ್ಲ. ಆಮೇಲೆ ಮುಚ್ಚಳವನ್ನು ತೆಗೆದು ಇದಕ್ಕೆ 1 ಸ್ಪೂನ್ನಷ್ಟು ಮೆಣಸಿನ ಹುಡಿ, ಹಾಗೆ ಕೊತ್ತಂಬರಿ ಹುಡಿ ಹಾಗೂ ಗರಂ ಮಸಾಲೆ ಹುಡಿಯನ್ನು ಕೂಡ ಹಾಕಿದ್ದೇನೆ. ಆಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ 4-5 ಬೆಳ್ಳುಳ್ಳಿ ಎಸಳು ಹಾಗೂ 1 ಚಮಚದಷ್ಟು ಜೀರಿಗೆ ಹಾಗೂ ಸ್ವಲ್ಪ ಶುಂಠಿಯನ್ನು ಹಾಕಿಕೊಂಡು ತರಿಯಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿಕೊಂಡಿದ್ದೇನೆ. 1 ಚಮಚದಷ್ಟು ಹುಳಿಯ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿರುವುದರಿಂದ ಹುಳಿಯ ನೀರು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ತೊರಕೆ ಮೀನಿನ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ತೆಂಗಿನಕಾಯಿ ಅಂತ ಹಾಕಲಿಕ್ಕಿಲ್ಲ. ಚಿಕನ್ ಅಷ್ಟೇ ಟೇಸ್ಟ್ ಆಗಿರುವಂತಹ ಒಂದು ಡ್ರೈ ಫಿಶ್ ಸುಕ್ಕ, ನೀರನ್ನು ಹಾಕದೆ ಹಾಗೆಯೇ ಡ್ರೈ ಆಗಿ ಮಾಡುವಂತಹ ಒಂದು ಡ್ರೈ ಫಿಶ್ ಸುಕ್ಕ ಆಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.